ತೆಲಂಗಾಣ ಬಸ್ ದುರಂತದಿಂದ ಅಥವಾ ಬಸ್ ಅಪಘಾತದಿಂದ ಅದರಲ್ಲಿ 20 ಸಾವು ನೋವುಗಳು ಆಗಿತ್ತು. ಅದೇ ವಿಚಾರವಾಗಿ ಭಾರಿ ಒಂದು ಅಪಘಾತಕ್ಕೆ ಹಸುಗೂಸು ಕೂಡ ಸೇರಿ ಹಲವರಿಗೆ ಗಂಭೀರ ಗಾಯ ಆಗಿದೆ. ತೆಲಂಗಾಣ ಬಸ್ ದುರಂತ ಇದು, ಕರ್ನೂಲಲ್ಲಿ ಆದಂಥದ್ದು ಬೇರೆ. ಈಗ ಇದೊಂದು ಮತ್ತೊಂದು ಅಪಘಾತ, ಬಸ್ ಮತ್ತು ಟ್ರಕ್ ನಡುವೆ ಭೀಕರ ಅಪಘಾತವಾಗಿದೆ. ಆ ಒಂದು ಅಪಘಾತದಲ್ಲಿ ಸಾಕಷ್ಟು ಜನ ಸಾವು ನೋವು ಆಗಿದೆ. ತೆಲಂಗಾಣದ ಮುಖ್ಯಮಂತ್ರಿ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಒಂದು ವಿಚಾರವಾಗಿ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಆಕ್ರಂದನ ಯಾರ್ಯಾರು ಕಳೆದುಕೊಂಡಿದ್ದಾರೆ ಅವೆಲ್ಲೂ ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಅಪಘಾತದ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ತೆಲಂಗಾಣದಲ್ಲಿ ಶೋಕದ ವಾತಾವರಣ. ಈ ಒಂದು ಘಟನೆಯಿಂದ ತೆಲಂಗಾಣದಲ್ಲಿ ಬಸ್ಸು ಅಪಘಾತ ದುರಂತ ಆಗಿದೆ. 20 ಜನರು ಸಾವು ನೋವು ಕೂಡ ಆಗಿದೆ. ಈ ಒಂದು ಭಾರಿ ಅಪಘಾತಕ್ಕೆ ಹಸುಗೂಸು ಸೇರಿ ಹಲವರಿಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಸ್ಸು ಮತ್ತು ಟ್ರಕ್ ನಡುವೆ ಈ ರೀತಿಯಾದಂಥ ಒಂದು ಅಪಘಾತ ಆಗಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಬಸ್ ದುರಂತ ಆಗಿತ್ತು, ಅದು ಕೂಡ ಗೊತ್ತಿರುವಂತಹ ವಿಚಾರ. ಈಗ ಈ ಒಂದು ಬಸ್ ದುರಂತ ನೋಡಿ, ಗಮನಿಸಿ ಯಾವ ರೀತಿಯಾಗಿ ಬಸ್ ಅಪಘಾತ ಆಗಿದೆ, ಎಷ್ಟರ ಮಟ್ಟಿಗೆ ಆಗಿದೆ ಅಂತ. ಆ ಘಟನೆಯಲ್ಲಿ 20ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದೆ ಗಂಭೀರವಾಗಿ. ಅಂದರೆ ನಿಜಕ್ಕೂ ಕೂಡ ಅದೊಂದು ದೊಡ್ಡ ಪ್ರಮಾಣದಲ್ಲಿ ಆದಂತಹ ಘಟನೆ. ಇದು ಕೂಡ ಟ್ರಕ್ ಮತ್ತು ಬಸ್ನ ನಡುವೆ ಆದಂತಹ ಒಂದು ಅಪಘಾತ. ಇದಕ್ಕೆ ತೆಲಂಗಾಣದ ಮುಖ್ಯಮಂತ್ರಿಗಳು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ನೀವು ಯಾರನ್ನು ಕಳೆದುಕೊಂಡಿದ್ದಾರೆ ಅವರು, ಮತ್ತು ತೀವ್ರವಾಗಿ ಯಾರು ಗಾಯಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಕುಟುಂಬಸ್ಥರೆಲ್ಲರೂ ನೋವಲ್ಲಿದ್ದಾರೆ. ಮತ್ತು ಇದಕ್ಕೆ ತೆಲಂಗಾಣದ ಮುಖ್ಯಮಂತ್ರಿ ಸಂತಾಪವನ್ನು ಸೂಚಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.